ಚಿತ್ರಾವತಿ ನದಿಯ ಒಡಲು ಸೇರ್ತಾ ಇದೆ ತ್ಯಾಜ್ಯ. ಚಿಕ್ಕಬಳ್ಳಾಪುರ ನಗರದ 23 ವಾರ್ಡ್ಗಳಿಗೆ ಕೊಳಚೆ ನೀರು ಮಿಕ್ಸ್. 10 ಲಕ್ಷ ಜನರ ಆರೋಗ್ಯಕ್ಕೆ ಕೂತು ಏನ್ ಮಾಡ್ತಾ ಇದ್ದಾರೆ ಡಿಸಿ, ತಹಶೀಲ್ದಾರ್. ಚಿತ್ರಾವತಿ ನದಿ ಕಲುಷಿತಗೊಂಡಿರುವಂತಹ ಸ್ಟೋರಿ ಇದು. ನಂದಿ ಬೆಟ್ಟದ ತಪ್ಪಲಿನ ಚಿತ್ರಾವತಿ ನದಿ ಕಲುಷಿತವಾಗ್ತಾ ಇದೆ, ಮಲಿನವಾಗ್ತಾ ಇದೆ. ಕಸ, ಕಡ್ಡಿ, ಕೋಳಿ ಅಂಗಡಿಯ ತ್ಯಾಜ್ಯ, ಹೀಗೆ ಎಲ್ಲ ಕಸ ಆ ನದಿ ಪಾಲಾಗ್ತಾ ಇದೆ, ನದಿಗೆ ಸೇರ್ಕೊಳ್ತಾ ಇದೆ. ಪರಿಸರ ಇಲಾಖೆಯಿಂದ ದಿವ್ಯ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ. ಇದೇ ನೀರು ಈಗ 23 ವಾರ್ಡ್ಗಳಿಗೆ ಸಪ್ಲೈ ಆಗ್ತಾ ಇದೆ. ಈ ನೀರನ್ನ ಕುಡಿದ್ರೆ, ಆರೋಗ್ಯ ಕೈ ಕೊಟ್ರೆ, ಹದಗೆಟ್ರೆ ಇಲ್ಲಿ ಯಾರು ಜವಾಬ್ದಾರಿ? ಅಧಿಕಾರಿಗಳು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ತ್ಯಾಜ್ಯ ಬಂದು ನದಿಗೆ ಸೇರ್ಕೊಳ್ತಾ ಇದೆ ಅಂದ್ರೆ ಇದರ ಪರಿಶೀಲನೆ ಯಾಕೆ ಆಗ್ತಾ ಇಲ್ಲ? ಕಸ ಕಡ್ಡಿ ಒಂದ್ ಕಡೆ ಆದ್ರೆ ಈ ಕೋಳಿ ಅಂಗಡಿಗಳ ತ್ಯಾಜ್ಯ ಇದೆಯಲ್ಲ, ಅದು ಕೂಡ ನದಿ ನೀರಿನ ಪಾಲಾಗ್ತಾ ಇದೆ. ಹಾಗಾದ್ರೆ ಸಮಸ್ಯೆ ಏನಾಗ್ತಾ ಇದೆ? ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ? ಸಾರ್ವಜನಿಕರ ಆಕ್ರೋಶ ಹೇಗಿದೆ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಎಲ್ಲವನ್ನು ಉಪಯೋಗಿಸ್ತಕ್ಕಂಥ ನೀರನ್ನ ಚಿತ್ರಾವತಿ ನದಿಗೆ ಹೊತ್ತು ಬಿಟ್ಟಿರ್ತಕ್ಕಂಥದ್ದು ಬಾಗೇಪಲ್ಲಿಯ ಕೊಳಚೆ ನೀರುಗಳಲ್ಲಿ ಬರ್ತಾ ಇದೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗ್ತದೆ. ಇದು ವಿಶ್ವವಿಖ್ಯಾತ ನಂದಿ ಬೆಟ್ಟದ ತಪ್ಪಲಲ್ಲಿ ಉಗಮವಾಗುವ ಪವಿತ್ರ ಚಿತ್ರಾವತಿ ನದಿಯ ಇಂದಿನ ದುಸ್ಥಿತಿ. ನದಿ ನೀರು ಸಂಪೂರ್ಣವಾಗಿ ವಿಷವಾಗಿದೆ. ಒಂದು ಕಾಲದಲ್ಲಿ ಕೃಷಿ ಹಾಗೂ ಕುಡಿಯುವ ನೀರಿಗೆ ಇದೇ ನೀರು ಆಸರೆಯಾಗಿತ್ತು. ಆದರೆ ಇಂದು ನೀರನ್ನ ಕೈಯಲ್ಲಿ ಮುಟ್ಟಲು ಯೋಗ್ಯವಿಲ್ಲ. ನದಿಯ ಒಡಲಲ್ಲಿ ಕೋಳಿ ಹಾಗೂ ಸತ್ತ ಪ್ರಾಣಿಗಳನ್ನ, ಕಸ ಕಡ್ಡಿಯನ್ನ ತಂದು ಸುರಿಯಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಪಟ್ಟಣದ ಸುಮಾರು 23 ವಾರ್ಡುಗಳ ಕೊಳಚೆ ನೀರು ನದಿಯ ಒಡಲು ಸೇರುತ್ತಿದೆ. ಇದರ ಪರಿಣಾಮ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರ್ತಿದೆ. ತ್ಯಾಜ್ಯ ನೀರು ಹಾಗೇನೆ ಎಲ್ಲವನ್ನು ಉಪಯೋಗಿಸ್ತಕ್ಕಂಥ ನೀರನ್ನು ನೇರವಾಗಿ ಇವತ್ತು ಚಿತ್ರಾವತಿ ನದಿಗೆ 3 ಕಡೆ ಹರಿಯತಕ್ಕಂಥದ್ದು ವ್ಯವಸ್ಥಿತವಾದಂಥ ಇವತ್ತು ಪುರಸಭೆ ಅವರು ಮಾಡಿದ್ದಾರೆ. ಈ ನದಿ ಸೇರಿರೋದ್ರಿಂದ ಇದರಲ್ಲಿ ತುಂಬ ಮೀನುಗಳಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ಯಲಹಂಕ, ಬೆಂಗಳೂರು, ಬೇರೆ ಬೇರೆ ಗೋರಂಟ್ಲ ಎಲ್ಲರೂ ಬಂದು ಇಲ್ಲಿ ಮೀನನ್ನು ಹಿಡಿತಾ ಇದ್ರು. ಆವಾಗ ನಾವು ನೋಡಿದರೆ ಆ ಮೀನನ್ನು ತಿಂತಕ್ಕಂಥ ಜನ ಏನಾಗಬಹುದು ಅಂತೇಳಿ ಕೂಡ ಇವತ್ತು ನಾವು ಊಹೆ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ. ಇದರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟಗಳು ನಡೆದಿದೆ. ಜನಪ್ರತಿನಿಧಿಗಳಾಗಲಿ, ಪುರಸಭೆ ಅಧಿಕಾರಿಗಳಿಗಾಗಲಿ ಯಾರಿಗೂ ಕೂಡ ಕಿಂಚಿತ್ತು ಕೂಡ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ವಾತಾವರಣದಲ್ಲಿ ಇವತ್ತು ಅವರು ನಡೀತಾ ಇದ್ದಾರೆ. ಇದೇ ಕಲುಷಿತ ನದಿ ನೀರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಮೀನು ಕೃಷಿಯನ್ನ ಮಾಡಲಾಗುತ್ತಿದೆ. ಇಲ್ಲಿಂದ ಮೀನುಗಳನ್ನ ಬೆಂಗಳೂರು ಹಾಗೂ ನೆರೆಯ ಆಂಧ್ರ ಪ್ರದೇಶಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಆ ಮೂಲಕ ಲಕ್ಷಾಂತರ ಜನರ ಜೀವದ ಜೊತೆ ಚೆಲ್ಲಾಟವಾಡಲಾಗುತ್ತಿದೆ. ಕಳೆದ 20 ವರ್ಷಗಳಿಂದ ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳು ನದಿಯನ್ನ ಉಳಿಸಲು ಹೋರಾಟ ಮಾಡುತ್ತಲೇ ಇದ್ರೂ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಚಿತ್ರಾವತಿ ನದಿ ಬಹಳ ಇತಿಹಾಸ ಇರತಕ್ಕಂಥ ನದಿ. ನಾವು ಚಿಕ್ಕವಾಗಿಂದ ನೋಡ್ತಾ ಇದ್ವಿ, ಮತ್ತು ಸಾಕಷ್ಟು 100 ವರ್ಷಗಳಿಂದ ಇದು ನಿರಂತರವಾಗಿ ಜೀವನದಿಯಾಗಿ ಹರಿತಾ ಇತ್ತು. ಸಮ್ಮರಲ್ಲಿ 2 ತಿಂಗಳು ಬಿಟ್ಟರೆ ನಿರಂತರವಾಗಿ ನೀರು ಹರಿತಾ ಇದ್ದಂಥ ಚಿತ್ರಾವತಿ ನದಿ ಇದು. ಆ ಚಿತ್ರಾವತಿ ನೀರೇನಿದೆ, ಕೊಳಚೆ ನೀರದೆಲ್ಲ ಕೂಡ ಹೊರಗಡೆ ಕಳಿಸ್ಲಿಕ್ಕೆ ಅವಕಾಶಗಳಿಲ್ದಿರ ಅವರು ಸರಿಯಾದ ಸುಲಭವಾದ ದಾರಿಯನ್ನು ಹುಡ್ಕೊಂಡಿದ್ದಾರೆ, ಚಿತ್ರಾವತಿ ನದಿಗೆ ಬಿಟ್ಬಿಡ್ತಕ್ಕಂಥದ್ದು. ಸೊ ಹಿಂದೆ ಒಂದು 5-6 ವರ್ಷಗಳ ಹಿಂದೆ ಕೂಡ ಏನು ಇಲ್ಲಿ ಗಿಡಗಂಟೆಗಳೆಲ್ಲ ಬೆಳೆದಿತ್ತು, ಅದನ್ನೆಲ್ಲ ಕೂಡ ನಾವು NSS ಅವರು, ಸ್ಟೂಡೆಂಟ್ಸ್ ಎಲ್ಲ ಸೇರಿ ಕ್ಲೀನ್ ಮಾಡಿದ್ವಿ. ಆದರೆ ಈಗ ಬಾಗೇಪಲ್ಲಿಯ ಶೌಚಾಲಯದ ನೀರು, ಎಲ್ಲ ನೀರು, ಕೊಚ್ಚೆ ನೀರು ಬಂದು ಇದು ಚರಂಡಿ ಆಗಿದೆ. ಈ ಚರಂಡಿ ನೀರಿಂದಾಗಿ ನಮಗೆ ಅನೇಕ ರೋಗ ರುಜಿನಗಳು ಬರ್ತಕ್ಕಂಥ ಅವಕಾಶಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದರ ಬಗ್ಗೆ ನಾವು ಸಾಕಷ್ಟು ಸಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ತಗೊಂಬಂದರೂ ಕೂಡ ಅವರು ಏನು ಕ್ರಮ ತೆಗೆದುಕೊಳ್ಳಿಲ್ಲ. ನಂದಿ ಬೆಟ್ಟದಿಂದ ಹೊರಡುವ ಈ ನೀರು ಮುಂದೆ ಆಂಧ್ರ ಪ್ರದೇಶದ ಧರ್ಮವರಂ ಹಾಗೂ ಬುಕ್ಕಪಟ್ಟಣಂ ಕೆರೆಗಳನ್ನು ಸೇರುತ್ತದೆ. ಅಲ್ಲಿಯೂ ಕಲುಷಿತ ನೀರು ಹೊರಡುವ ಭೀತಿ ಎದುರಾಗುತ್ತಿದೆ. ಕೂಡಲೇ ಅಧಿಕಾರಿಗಳು ಕೆರೆಗಳನ್ನು ಕಾಪಾಡುವ ಕೆಲಸವನ್ನ ಮಾಡಬೇಕಾಗಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ. ಪರಿಸರ ಇಲಾಖೆ ಏನ್ ಮಾಡ್ತಾ ಇದೆ? ಇಷ್ಟೊಂದು ತ್ಯಾಜ್ಯ, ಅದು ಕೋಳಿ ಅಂಗಡಿಗಳ ತ್ಯಾಜ್ಯ ಎಲ್ಲ ನದಿ ಪಾಲಾಗ್ತಾ ಇದೆ. ಇದು ಕಡಿವಾಣ ಹಾಕೋ ಕೆಲಸ ಯಾಕಾಗಿಲ್ಲ? ಮತ್ತು ಜನರಿಗೆ ಈ ನೀರು ಕುಡಿಯೋದ್ರಿಂದ ಏನ್ ಸಮಸ್ಯೆ ಆಗ್ತಾ ಇದೆ? ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ, ಯಾಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಒಂದು ಬಯಲು ಸೀಮೆ ಪ್ರದೇಶ, ನೀರಾವರಿಗೆ ಬಹಳಷ್ಟು ರೀತಿಯಾದಂತಹ ತೊಂದರೆ ಇರುವಂತಹ ಪ್ರದೇಶ.
ಆದ್ರೆ ಈಗ ಇರುವಂತಹ ನದಿ ಮೂಲ ಹಾಗೂ ಕೆರೆಕಟ್ಟೆಗಳನ್ನು ಸಹ ಉಳಿಸಿಕೊಳ್ಳದೆ ಅಧಿಕಾರಿಗಳು ಇಷ್ಟೊಂದು ರೀತಿಯಾದಂತಹ ಕರ್ತವ್ಯ ಲೋಪವನ್ನ ಎಸಗುತ್ತಾ ಇರುವಂತಹದ್ದು ಸ್ಥಳೀಯರಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದಂತೆ. ಯಾಕಂದ್ರೆ ಅದರಲ್ಲಿಯೂ ಸಹ ಮುಖ್ಯವಾಗಿ ಆ ಚಿಕ್ಕಬಳ್ಳಾಪುರದ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಹುಟ್ಟಿ ಹರಿಯುವಂತಹ ಈ ಒಂದು ಚಿತ್ರಾವತಿ ನದಿ ನೀರೇನಿದೆಯೋ ಇದು ಬಾಗೇಪಲ್ಲಿ ಮಾರ್ಗ ಮುಖಾಂತರ ಆಂಧ್ರ ಪ್ರದೇಶವರೆಗೂ ಸಹ ತಲುಪುತ್ತೆ. ಆದ್ರೆ ಈ ಒಂದು ಬಾಗೇಪಲ್ಲಿಯ ಆ ಒಂದು ಪಟ್ಟಣದಲ್ಲಿಯೇ ಅದು ಒಂದು ನ್ಯಾಯಸ್ಥಾನದ ಪಕ್ಕದಲ್ಲಿಯೇ ಇರುವಂತಹ ಕಾಲುವೆಗೆ ಸಂಪೂರ್ಣವಾಗಿ ಯುಜಿಡಿ ನೀರು, ಚರಂಡಿ ನೀರು ಹಾಗೂ ಸತ್ತಂತಹ ಕೋಳಿ ತ್ಯಾಜ್ಯಗಳು, ಈ ಮಾಂಸದ ಅಂಗಡಿಗಳು ಪ್ರತಿಯೊಂದು ಸಹ ಇದೊಂದು ಕಸದ ವಾರ್ಡ್ ಆಗಿದೆ ಅಂದ್ರೆ ತಪ್ಪಾಗಲಾರಬೇಕು. ಯಾಕಂದ್ರೆ ಇದರಿಂದ ಸಾಕಷ್ಟು ರೀತಿಯಾದಂತಹ ತೊಂದರೆಗಳು ಸಹ ಆಗಿರುವಂತಹದ್ದು. ಯಾಕಂದ್ರೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ, ಜೊತೆಗೆ ಸ್ಥಳೀಯ ಶಾಸಕರ, ಪ್ರತಿನಿಧಿಗಳ ಎಲ್ಲರ ಗಮನಕ್ಕೂ ತಂದ್ರೆ ಸಹ ಇದುವರೆಗೂ ಸಹ ಯಾರು ಸಹ ಒಂದು ಕ್ರಮವನ್ನ ಕೈಗೊಳ್ಳದೆ ಇರುವಂತಹದ್ದು ಅಧಿಕಾರಿಗಳ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗೆ ಇದೆ ಎಂಬುದು ಒಂದು ಸಂಕ್ಷಿಪ್ತವಾದಂತಹ ದೃಶ್ಯಗಳಲ್ಲಿಯೂ ಸಹ ನಾವು ಕಾಣಬಹುದು. ಇದರ ಹಿನ್ನೆಲೆ ಸಾಕಷ್ಟು ರೀತಿಯಾದಂತಹ ಹೋರಾಟಗಳು ನಡೆಸ್ತಾ ಇದ್ರು ಸಹ ಯಾರು ಸಹ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಈ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು. ಜೊತೆಗೆ ಯುಜಿಡಿ ಹಾಗೂ ಚರಂಡಿ ನೀರನ್ನ ಹೊರಬೀಳುವುದಕ್ಕೆ ಈಗಾಗಲೇ ಒಂದು ಸ್ಥಳವನ್ನು ಸಹ ಗುರುತಿಸಲಾಗಿದೆ. ಆದ್ರೆ ಇದುವರೆಗೂ ಸಹ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಒಂದು ನೇರವಾದಂತಹ ಮಾರ್ಗವಾಗಿ ಒಂದು ಚಿತ್ರಾವತಿ ನದಿಗೆ ಹರಿಸುವಂತಹ ಹುನ್ನಾರವನ್ನ ಮಾಡ್ತಾ ಇದ್ರೆ ಇದರಿಂದ ನೇರವಾಗಿ ಇಲ್ಲಿ ಸ್ಥಳೀಯವಾಗಿ ಆ ದುರ್ವಾಸನೆ ಬೀರ್ತಾ ಇರುವಂತಹದ್ದು, ಜೊತೆಗೆ ಆ ಸ್ಥಳೀಯ ಜನರ ಮಕ್ಕಳ ಹಾಗೂ ವಯಸ್ಕರ ಅಲ್ಲಿರುವಂತಹ ಆರೋಗ್ಯ ಹದಗೆಡುತ್ತುವಂತಹ ಪರಿಸ್ಥಿತಿಯಾಗಿರುವಂತಹದ್ದು. ಇಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಇಲ್ಲಿರುವಂತಹ ನ್ಯಾಯಸ್ಥಾನ ಪಕ್ಕದಲ್ಲಿಯೇ ಒಂದು ಕೋರ್ಟ್ ಇರುವುದರಿಂದ ಆ ಕೋರ್ಟ್ ಕಾಲುವೆ ಇರುವುದರಿಂದ ಆ ಕಾಲುವೆಗೆ ಸಂಬಂಧಿಸಿದಂತೆ ನ್ಯಾಯಾಧೀಶರೇ ಖುದ್ದಾಗಿ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟರು ಸಹ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಇರುವಂತಹದ್ದು ಮುಖ್ಯ ಉದಾಹರಣೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸ್ಥಳೀಯರು ಸಹ ಒಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಈಗಾಗಲೇ 4 ಮೂಲಗಳಲ್ಲಿ ಒಂದು ಮೂಲಗಳನ್ನ ಅವರು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಆದ್ರೂ ಸಹ ಇದುವರೆಗೂ 3 ಮೂಲಗಳಿಂದ ಒಂದು ತ್ಯಾಜ್ಯದ ನೀರನ್ನ ಈಗ ಒಂದು ಚರಂಡಿ ಅಂದ್ರೆ ಈ ಚಿತ್ರಾವತಿ ನದಿ ಕಾಲುವೆಗೆ ಬಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು. ಇದರಿಂದ ಮುಂದಿನ ಪೀಳಿಗೆಗೂ ಸಹ ಬಹಳಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ತಮ್ಮ ಚಿಕ್ಕಂದಿನಿಂದಲೂ ಸಹ ಇದೇ ನೀರನ್ನು ನಾವು ಕುಡಿತಾ ಇದ್ವಿ, ಬದುಕ್ತಾ ಇದ್ವಿ, ಕೃಷಿಗೆ ಬಳಕೆ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಸಂಪೂರ್ಣವಾದಂತಹ ಬೇಜವಾಬ್ದಾರಿತನದಿಂದ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ನಾವು ಯಾವುದೇ ರೀತಿಯಾದಂತಹ ಬಳಕೆಗೆ ಸೂಕ್ತವಲ್ಲದಂತಹ ಚಿತ್ರಾವತಿ ನದಿ ನೀರನ್ನ ನಮ್ಮ ಪೀಳಿಗೆಗೆ ನಾವು ಕೊಡ್ತಾ ಇದ್ದೀವಿ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ದುಸ್ಥಿತಿಯ ಬಗ್ಗೆ ಅಧಿಕಾರಿಗಳು ಯಾವಾಗ ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ತಾರೆ, ಜನಪ್ರತಿನಿಧಿಗಳು ಯಾವಾಗ ಎಚ್ಚೆತ್ತುಕೊಳ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಇನ್ನು ಈ ನದಿಗೆ ಕಲುಷಿತ ನೀರ್ ಅಂದ್ರೆ ತ್ಯಾಜ್ಯಗಳನ್ನ ಹಾಕಬೇಡಿ, ಅದನ್ನ ಕ್ಲೀನ್ ಮಾಡಿಸಿ ಅಂತೇಳಿ ಹೋರಾಟಗಳು ಆಗಿದೆ. ಸೊ ಅದಕ್ಕೆ ಅಧಿಕಾರಿಗಳು ಇದುವರೆಗೂ ಏನು ಸ್ಪಂದನೆಯನ್ನ ಕೊಟ್ಟಿಲ್ವಾ? ಮತ್ತೊಂದ್ ಕಡೆ ಈಗ ಸಾಕಷ್ಟು ದಿನಗಳಿಂದ ಈ ರೀತಿ ತ್ಯಾಜ್ಯ ಎಲ್ಲ ತಂದು ಎಸಿತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೂ ಎದ್ದು ಕಾಣ್ತಾ ಇದೆ. ಕ್ಲೀನ್ ಮಾಡಿಸ್ಬೇಕಾಗಿರೋದು ಅವ್ರ ಜವಾಬ್ದಾರಿ, ಅದೊಂದು ಭಾಗ. ಆದರೆ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು. ನೀವು ಆರಂಭದಲ್ಲಿ ಹೇಳ್ದಂಗೆ ಅದೊಂದು ಬಯಲುಸೀಮೆ ಪ್ರದೇಶ, ನೀರಿನ ಮೂಲವನ್ನ ಉಳಿಸ್ಕೊಂಡು ಹೋಗ್ಬೇಕು, ಮುಂದಿನ ಪೀಳಿಗೆಗೆ ಅದನ್ನು ಕೊಡುಗೆಯಾಗಿ ನಾವು ಕೊಟ್ಟು ಹೋಗ್ಬೇಕಾಗುತ್ತೆ. ಸಾರ್ವಜನಿಕರು ಕೂಡ ಒಂದ್ ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಬೇಕು. ಶ್ರೀಮಿತಾ ಶೆಟ್ಟಿ, ಖಂಡಿತವಾಗಿಯೂ. ಯಾಕಂದ್ರೆ ಅಧಿಕಾರಿಗಳು ಯಾವತ್ತು ಸೂಕ್ತವಾದಂತಹ ಭದ್ರತೆಯನ್ನ ಕಲ್ಪಿಸ್ಕೊಡ್ತಾರೋ ಅವಾಗ ಸಾರ್ವಜನಿಕರು ಸಹ ಎಚ್ಚೆತ್ತುಕೊಳ್ತಾರೆ. ಯಾಕಂದ್ರೆ ಸಾಕಷ್ಟು ರೀತಿಯಾದಂತಹ ಮಾರ್ಗಗಳಿವೆ ಅಲ್ಲಿ. ಖಂಡಿತವಾಗಿಯೂ ಈಗಾಗಲೇ ಒಂದು ಸಾಮಾನ್ಯವಾಗಿ ಕಸವನ್ನ ಎಸೆದ್ರೆ 5,000 10,000 ದಂಡವನ್ನ ವಿಧಿಸುವಂತಹ ಅಧಿಕಾರಿಗಳು ಇಂತಹ ಪವಿತ್ರವಾದ ನದಿಗೆ ಕಲುಷಿತವಾಗಿ ಕೋಳಿ ತ್ಯಾಜ್ಯಗಳು, ಕಸ ಕಡ್ಡಿಗಳನ್ನ ಸುರಿತಾ ಇದ್ರು ಸಹ ಅಧಿಕಾರಿಗಳು ಇದೇ ಮಾರ್ಗದಲ್ಲಿ ಪ್ರತಿನಿತ್ಯವೂ ಸಹ ಕಚೇರಿಗಳಿಗೆ ತೆರಳಿಕೊಂಡು ನೋಡ್ದಂಗೆ ಹೋಗ್ತಾ ಇರುವಂತಹ ದುಸ್ಥಿತಿ ಈಗ ನಾವಿಲ್ಲಿ ಕಣ್ಣಿಗೆ ಕಾಣ್ತಾ ಇರುವುದು. ಯಾಕಂದ್ರೆ ಪ್ರತಿಯೊಂದು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಹಿಡಿದು ಸಂಪೂರ್ಣವಾಗಿ ಆ ಜಂಡು ಬೆಳ್ಕೊಂಡಿರಾಗ್ಬೋದು. ಯಾಕಂದ್ರೆ ಇಲ್ಲಿ ಎಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳು ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ನದಿ ಮಾರ್ಗ ಚಿಕ್ಕಬಳ್ಳಾಪುರದಿಂದ ಹುಟ್ಟಿ ಬಾಗೇಪಲ್ಲಿಯಿಂದ ಆಂಧ್ರದ ಧರ್ಮವರಂ ಸೇರಿದಂತೆ ಮತ್ತಿತರ ಕೆರೆಗಳ ಭಾಗಗಳಲ್ಲಿ ಸೇರ್ಕೊಳ್ತಾ ಇರುವಂತದ್ದು. ಇದರಿಂದ ಬಹುತೇಕ ಮಂದಿ ಇದೇ ನೀರನ್ನ ಆಧರಿಸಿ ಕೃಷಿ ಮತ್ತಿತರ ಪ್ರದೇಶಗಳು ಸಂಪೂರ್ಣವಾಗಿ ನೆರೆ ಆಂಧ್ರ ಪ್ರದೇಶದಲ್ಲಿ ಕುಡಿಯಲು ಸಹ ಇದೇ ನೀರನ್ನ ಬಳಕೆ ಮಾಡ್ತಾ ಇದ್ರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಾಕಷ್ಟು ಜನಕ್ಕೆ ಇದರಿಂದ ಈಗಾಗಲೇ ಚರ್ಮ ರೋಗಗಳು ಸಹ ಕಾಣಿಸ್ಕೊಂಡಿರುವಂತಹ ಉದಾಹರಣೆಗಳು ಇಲ್ಲಿ ಸ್ಥಳೀಯರು ಹೇಳಿರುವಂತಹ. ಆದ್ರೆ ಇಷ್ಟರ ಮಟ್ಟಿಗೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ಳುವುದನ್ನು ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಇನ್ನು ಮುಂದಿನ ಕ್ರಮವನ್ನ ಮಾಡ್ತಾರೆ ಎಂಬುದು ಈಗ ಸ್ಥಳೀಯರಲ್ಲಿ ಒಂದು ರೀತಿಯಾದಂತಹ ಅನುಮಾನ ಮೂಡಿರುವಂತಹದ್ದು. ಇದರ ಹಿನ್ನೆಲೆ ನಾವು ಇದನ್ನ ರಕ್ಷಿಸಿಕೊಳ್ಳಲು ಈಗಾಗಲೇ ಒಂದು ಸಂಘಟನೆ ಮುಖಾಂತರ ಎಚ್ಚೆತ್ತುಕೊಳ್ಬೇಕು ಅಂತ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತಿತರ ಸಚಿವರ ಗಮನಕ್ಕೂ ತರಲಾಗುವುದು ಅಂತ ಇಲ್ಲಿ ಸ್ಥಳೀಯರು ಹೇಳಿಕೆ ಕೊಟ್ಟಿರುವಂತಹದ್ದು. ಶ್ರೀಮಿತಾ, ಈ ಸುದ್ದಿ ಫಾಲೋ ಅಪ್ ಮಾಡೋಣ. ಬಟ್ ಇಲ್ಲಿ ಕಾಲಕ್ಕೆ ಅಟ್ಲೀಸ್ಟ್ ಆ ತ್ಯಾಜ್ಯಗಳನ್ನ ಅಲ್ಲಿಂದ ತೆಗಿಬೇಕಲ್ಲ, ಆ ಕೆಲಸನೂ ಮಾಡ್ತಾ ಇಲ್ವಾ?
ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ, ಇದೇ ಮಾಡ್ಬೇಕಾಗಿರುವಂತಹ ಅಧಿಕಾರಿಗಳ ಮುಖ್ಯ ಕರ್ತವ್ಯ. ಆ ಕೋರ್ಟ್ ಪಕ್ಕದಲ್ಲಿರುವಂತಹ ಒಂದು ಕಾಲುವೆಗೆ ನ್ಯಾಯಾಧೀಶರೇ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ನೋಟಿಸ್ ಕೊಟ್ಟಿದ್ರು ಸಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ. ಇದರಿಂದ ಬೇಸತ್ತಿಯೇ ಈಗಾಗಲೇ ಅಲ್ಲಿರುವಂತಹ ಸ್ಥಳೀಯರು ಒಂದು ಯುಜಿಡಿ ಹಾಗೂ ಒಂದು ಚರಂಡಿ ಮಾರ್ಗ ಏನು ಒಂದು ಕಾಲುವೆಗೆ ಸಂಪರ್ಕ ಕಳಿಸ್ತಾ ಇತ್ತು ಅದನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಅವರು ಪರ್ಯಾಯ ಮಾರ್ಗವಾಗಿ ಮತ್ತೊಂದು 3 ವ್ಯವಸ್ಥೆಗಳನ್ನು ಮಾಡಿ ಅದೇ ಒಂದು ಚರಂಡಿ ಹಾಗೂ ಯುಜಿಡಿ ಮಾರ್ಗದ ಬರುವಂತಹ ನೀರನ್ನ ಇದೇ ಒಂದು ಚಿತ್ರಾವತಿ ನದಿಗೆ ಹರಿಸ್ತಾ ಇರುವಂತಹ ಒಂದು ದುಸ್ಥಿತಿ ಇಲ್ಲಿ ಕಾಣಬಹುದು ಶರ್ಮಿತಾ. ಸುದ್ದಿ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು.